ಸೇವೆಯನ್ನು ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಆಶೀರ್ವಾದ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಕಾರಣ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸ್ವಾಮಿ. ಎಲ್ಲೋ ಇದೆ ಕರ್ಕೊಂಬಂದು ನೀನು ತೋಟಪಾಳ್ಯದಲ್ಲೇ ವಾಸ ಮಾಡಬೇಕು ಅಂತ ಹೇಳಿದ್ರು. ಅದಾದಮೇಲೆ 2001ರಲ್ಲಿ ನನಗೆ ಟಿಕೆಟ್ ಕೊಟ್ಟು ಕಾರ್ಪೊರೇಟರ್ ಮಾಡಿ, ಅದಾದಮೇಲೆ ಮತ್ತೊಂದು ಸಾರಿ ಬಿಜೆಪಿಯಿಂದ ಟಿಕೆಟ್ ಕೊಡಿಸಿ, ಮತ್ತೆ 3 ಸಾರಿ ಬಿಜೆಪಿಯಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾದ್ರೆ ಕಾರಣ ಸನ್ಮಾನ್ಯ ನಮ್ಮ ನಾಯಕರಾದಂಥ ಸೋಮಣ್ಣ ಸ್ವಾಮಿ. ರಾಜ್ಯದಲ್ಲಿ ಅನೇಕ ಭಗವಂತ ಏನೆಲ್ಲವನ್ನು ಕೊಡ್ತಾನೆ, ಆದರೆ ಸಂಯಮವನ್ನ ನಾವೇ ಸೃಷ್ಟಿ ಮಾಡಿಕೊಂಡು ಆ ಸಂಯಮದ ಮಧ್ಯದಲ್ಲಿ ನಿಮ್ಮ ಋಣವನ್ನು ತೀರಿಸೋರ ಕಾತರತೆಯಲ್ಲಿ ಇರ್ತಕ್ಕಂಥ ಸಹೋದರ ರವೀಂದ್ರ ಅವರೇ, ನಮ್ಮ ಮಂಡಲದ ಅಧ್ಯಕ್ಷರಾದ ರಾಮಂಜಿ ಅವರೇ, ಮಾಜಿ ನಗರ ಪಾಲಿಕಾ ಸದಸ್ಯರುಗಳಾದ ಮೋಹನ್ ಕುಮಾರ್ ಅವರೇ, ಗೋಪಿನಾಥ್ ಅವರೇ, ಶ್ರೀಧರ್ ಅವರೇ, ಮತ್ತೆ ಕಾಂತಿರಾಜು ಅವರು ಇವತ್ತು ರೈಲ್ವೆಯ ಎಲ್ಲ ಟ್ರ್ಯಾಕ್ ಮೇಲೆ ಕರ್ಕೊಂಡು ಹೋಗಿ ಬಂತವ್ರೆ, ನವೀನ್ ಅವರೇ, ಮತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರೇ, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ನನ್ನ ಸನ್ನಿಹಿತರಾಗಿರ್ತಕ್ಕಂಥ ಶಿವರಾಮೇಗೌಡರವರೇ, ಮತ್ತೆ ಬಂದಿರ್ತಕ್ಕಂಥ ನನ್ನ ಲಕ್ಷಣ ಬಂದ್ರ ಎಲ್ಲಿ ಬಂದು ಇಲ್ಲ ಬರಲ್ಲ ಕರ್ಕೊಂಡ್ರು ಆ ರಕ್ಷಕರು ಶಾಶ್ವತ ಅಲ್ಲ. ಅದಕ್ಕೆ ಮತ್ತೆ 1 ಸಾರಿ ಆಗಿ ತಪ್ಪು 3 ಸಾರಿ ಆಗಿದೆ, ಮತ್ತೆ ಆಗೋದಕ್ಕೆ ಅವಕಾಶ ಕೊಡಿ. ಒಂದು ಸತ್ಯ ಭಗವಂತ ಇದ್ದಾನೆ, ಇಬ್ರು ಒಟ್ಟಿಗೆ ಬಂದಿರೋದು ಮೊದಲನೇ ಬಾರಿ. ಎಲ್ಲವನ್ನ ಹೇಳಿ ಅವರೆಲ್ಲರಿಗೂ ಆತ್ಮಸ್ಥೈರ್ಯವನ್ನ ಮುಪ್ಪಟ್ಟುಗೊಳಿಸಿದ್ದಾರೆ, ಎಲ್ಲರಲ್ಲೂ ಉತ್ಸಾಹ ಬರೋ ರೀತಿ ಮಾಡಿದ್ದಾರೆ. ಈ ಉತ್ಸಾಹ ಈಗ ಮುಂದುವರಿಯುತ್ತಾ ಹೋಗ್ಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಪ್ರತಿ ಸಾಲಿನೂ ನನ್ನ ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡೋದಕ್ಕೆ ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಈಗಿನ ಮಾನ್ಯ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಸಾಹೇಬರು ಪ್ರತಿ ಸಾರಿನೂ ಬಂದು ಒಂದು ಆಶೀರ್ವಾದವನ್ನು ಮಾಡ್ತಾರೆ. ನಮ್ಮೆಲ್ಲ ಆಗುವುಗಳಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ಅವರು ತಮ್ಮನ್ನೆಲ್ಲ ಕೊಟ್ಟು ಎರಡು ಮಾತಾಡಬೇಕು ಅಂತ ನಾವು ಭಾರತ್ ಮಾತಾ ಕಿ ಬಂಧುಗಳೇ, ಇಷ್ಟೊತ್ತು ನಮ್ಮ ಕೇಂದ್ರದ ಸಚಿವರಾದಂಥ ಸೋಮಣ್ಣ ಅವರು ನೋಡಿ, ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ, ಏನು ಉಪಯೋಗ? ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಪುಣ್ಯ. ನರೇಂದ್ರ ಮೋದಿ ಅವ್ರ ಜೊತೆ ರಾಮ ಮಂದಿರ ಕಟ್ಟಕ್ಕಾಗಲ್ಲ ಅಂದ್ರು, ಕಟ್ಟಿದ್ರು. ಎಲ್ಲರ ಮಧ್ಯದಲ್ಲಿ ಒಬ್ಬನಾಗಿ ರಾಜಕೀಯ ಜೀವನವನ್ನ
ಬಹಳ ಪರಿಣಾಮಕಾರಿಯಾಗಿ ಜನಪರವಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ